2 ದಿನಗಳ ನಂತರ ಮತ್ತೊಂದು ಮಿನಿ ವ್ಲಾಗ್. ನಾವು ನಮ್ಮೂರಿಗೆ ಹೋಗೋಣ ಅಂತ ಹೇಳಿ ಬಸ್ ಸ್ಟ್ಯಾಂಡ್‌ಗೆ ಹೋದ್ವಿ. ಬಸ್ ಸ್ಟ್ಯಾಂಡ್‌ಗೆ ಹೋದ್ರೆ ಅಲ್ಲಂತೂ ಸಿಕ್ಕಾಪಟ್ಟೆ ಬಸ್ ಎಲ್ಲ ರಶ್ ಆಗಿತ್ತು ಅಂತ ಹೇಳಿ 2 ಬಸ್‌ನ ಬಿಟ್ವಿ. ನಾವು ಮನೆಯಿಂದ ಹೊರಟಿದ್ದು 3 ಗಂಟೆ. ಬಟ್ ನಾವು ಊರಿಗೆ ಹೋಗೋಷ್ಟರೊಳಗಡೆ ಎಷ್ಟು ಗಂಟೆ ಆಗಿತ್ತು ಅಂತ ಆಮೇಲೆ ಹೇಳ್ತೀನಿ. ನಮ್ಮ ಗವಿಯವರು ಆಲ್ರೆಡಿ ಪಾಚಿ ಮಾಡಿಬಿಟ್ಟಿದ್ರು. ಸೊ ಹಾಗೋ ಹೀಗೋ ಮಾಡಿ ಬಸ್ ಹತ್ಕೊಂಡು ರಶ್ ಇತ್ತು. ಬಟ್ ಪರವಾಗಿಲ್ಲ ಅಂತೇಳಿ ಹತ್ಕೊಂಡು ನಾವು ಹೊಳೆನರಸೀಪುರ ಬಂದುಬಿಟ್ವಿ. ಹೊಳೆನರಸೀಪುರ ಬಂದ್ವಿ. ಅಲ್ಲಿ ಬಂದರೆ ನಮ್ಮೂರ ಕಡೆಗೆ ಹೋಗೋ ಬಸ್ಗಳೇ ಇಲ್ಲ, 6 ಗಂಟೆಗೆ ಬರುತ್ತೆ ಅಂತ ಹೇಳಿದ್ರು. ಅಲ್ಲಿ ಗಂಟ ಹೊಳೆನರಸೀಪುರ ಬಸ್ ಸ್ಟ್ಯಾಂಡಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲಿ ಟಿ ವಿ ಹಾಕಿದ್ರು. ಈ ಥರ ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲೂ ಟಿ ವಿ ಹಾಕಿದರೆ ಒಳ್ಳೆಯದು. ಯಾಕಂದರೆ ಯಾವ್ಯಾವ ಬಸ್ಸು ಯಾವ್ಯಾವ ರೂಟ್ ಕಡೆ ಹೋಗುತ್ತೆ, ಎಷ್ಟು ಗಂಟೆಗೆ ಬರುತ್ತೆ ಅಂತ ಹೇಳಿ. ಆ ಟಿ ವಿಲಿ ಒಂದು ಸಾಂಗ್ ಬರ್ತಿತ್ತು, ಬಾರಿಸು ಕನ್ನಡ ಡಿಮ್ ಡಿಮವ ಓ ಕರ್ನಾಟಕ ಹೃದಯ ಶಿವ. ಆ ಸಾಂಗ್ನ ಕೇಳಿಕೊಂಡೆ. ಎಲ್ಲ KSRTC ಬಸ್ ಸ್ಟ್ಯಾಂಡ್ಗಳಲ್ಲೂ ಈ ಥರ ಒಂದು ಟಿ ವಿ ಇದ್ದರೆ ಒಳ್ಳೆಯದು. ಸೊ ಮನೆಗೆ ಬಂದಾಗ ನಾವು ಆಲ್ಮೋಸ್ಟ್ 7-7:30 ಹಾಗೇ ಹೋಗಿತ್ತು. ಅಲ್ಲಿಂದ ಬಂದು ಸ್ವಲ್ಪ ಮನೇಲಿ ಕೆಲಸ ಇತ್ತು. ಕಿಟಕಿ ಪಟ್ಟಿ ಮತ್ತು ಬಾಗಿಲು ಪಟ್ಟಿಗಳೆಲ್ಲ ಇದ್ವು. ಅದನ್ನು ನಾವು ಬೇರೆ ಮನೆಗೆ, ನಮ್ಮ ಮನೆಯಿಂದ ಬೇರೆ ಮನೆಗೆ ಶಿಫ್ಟ್ ಮಾಡಬೇಕಾಗಿತ್ತು. ಅಂದರೆ ನಮ್ಮ ಮನೆ ಪಕ್ಕನೇ ಇರೋ ಮನೆಗೆ ಶಿಫ್ಟ್ ಮಾಡಬೇಕಾಗಿತ್ತು. ಬೆಳಗ್ಗೆ ಮಾಡ್ಕೊಳ್ಳೋಣ ಅಂದರೆ ತುಂಬ ಲೇಟ್ ಆಗುತ್ತೆ ಅಂತ ಆ ಕೆಲಸನ ಆಗಲೇ ಮಾಡ್ತಾಯಿದ್ವು. ಇದು